ಮುಖ್ಯ ಅತಿಥಿಗಳು ಸರ್ವ ಕ್ರೀಡಾಪಟುಗಳನ್ನು ಶುಭ ಹಾರೈಸ್ತಾ ಇದ್ದಾರೆ. ತಂಡ ಹಾಗೂ ಪಿಡಿಒಗಳ ತಂಡ ಸಜ್ಜುಗೊಂಡಿದೆ. ಬೆಳಗಿನ ಎಲ್ಲರಿಗೂ ನಮಸ್ಕಾರಗಳು. ಸಾರಿ, ನಾನು ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ವಿಳಂಬವಾಗ್ತಂದೆ. ಇಲ್ಲಿ ಉತ್ಸಾಹ ಮತ್ತು ಇಲ್ಲಿ ಕನ್ನಡ ಖುಷಿ ಆಯಿತು. ಏನು ಬಾಲ್ಯದ ಈಗ ಹೈಸ್ಕೂಲಲ್ಲಿದ್ದಾಗ ಇದೇ ರೀತಿ ನಾನು ಹಲವಾರು ಟೀಮ್ಗಳು ಮಾಡಿಕೊಂಡು ಒಂದು 2 ರೂಪಾಯಿ 3 ರೂಪಾಯಿ ಅಂತೇಳಿ ಬೆಟ್ ಕಟ್ಟಿ ಅವಾಗೆಲ್ಲ ನಾವು ಆಡೋ ಒಂದು ಪದ್ಧತಿ ಇತ್ತು. ತಾವು ಅದೇ ಹುಮ್ಮಸ್ಸಿನಲ್ಲಿ ಬಂದಿದ್ದೀರಿ, ಸಂತೋಷ ಆಗ್ತದೆ. ದಯವಿಟ್ಟು ತಮ್ಮ ಏನು ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಸೋಲು ಗೆಲುವನ್ನ ವಿಚಾರ ಇಲ್ಲ. ಇಲ್ಲಿ ಎಲ್ಲರಿಗೂ ಸ್ಪೋರ್ಟ್ಸ್ಮನ್ಶಿಪ್, ಎಲ್ಲ ಸಹಕಾರ, ಸಹಭಾಗಿತ್ವ, ಸಹೋದರತ್ವ ಈ 3 ಶಬ್ದಗಳ ಮೂಲಕ ತಾವಿಲ್ಲಿ ಭಾಗವಹಿಸಬೇಕು. ಎಲ್ಲರಿಗೂ ಇಲ್ಲಿ ಪರಸ್ಪರ ಅವನು ಬೇರೆ ಇಲ್ಲ, ನಾವು ಬೇರೆ ಇಲ್ಲ, ಭಾವನೆ ಬರಬೇಕು. ನಾವೆಲ್ಲರೂ ಒಂದು ವಿಚಾರದಲ್ಲಿ ನಾವು ಇಲ್ಲಿದ್ದೀವಿ ಅಂತ ಈ ವಿಶೇಷವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಡ್ಲಿಕ್ಕೆ ಕಾರಣ ಇತ್ತು. ಇದು ಟೈಗರ್ ಔಟ್ಸೈಡ್ ದಿ ಟೈಗರ್ ರಿಸರ್ವ್ ಅಂತೇಳಿ ಒಂದು ನಮ್ಮಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಇದೆ. ಆ ಯೋಜನೆಯಲ್ಲಿ ಅರಣ್ಯದ ಅಂಚಿನ ರೈತರ ಮಕ್ಕಳು ಇರ್ಬೋದು, ನಮ್ಮ ಇಲಾಖೆಯ ಮಿತ್ರರಿರ್ಬೋದು, ಸ್ಥಳೀಯ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರನ್ನೂ ಒಂದು ವೇದಿಕೆ ತರಲಿಕ್ಕೆ ಈ ಒಂದು ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಲ್ಲಿ ಇದು ಒಂದು ಕಾರ್ಯಕ್ರಮ ಆಗಿತ್ತು. ಈ ಏನು ಸಾಮೂಹಿಕವಾಗಿ ಎಲ್ಲರೂ ನಾವು ಸೇರ್ತಕ್ಕಂಥ ಒಂದು ಕ್ರೀಡೆ ಮೂಲಕ ನಾವೆಲ್ಲರೂ ಜನಗಳಲ್ಲೇ ಮನಸ್ಸಲ್ಲಿ ಒಪ್ಪಬೇಕಾಗ್ತದೆ. ಅರಣ್ಯ ಇಲಾಖೆಯ ಒಂದು ಒಳ್ಳೆಯ ಭಾವನೆ ಮೂಡಿಸಬೇಕಾಗ್ತದೆ. ಆ ಭಾವನೆಯ ಹಿತದೃಷ್ಟಿಯಿಂದ ಇವತ್ತಿಲ್ಲೆಲ್ಲ ನಾವು ಸೇರಿದ್ದೇವೆ. ಈ ಮೆಸೇಜು ಸ್ಥಳೀಯರಿಗೆ ಎಲ್ಲರಿಗೂ ಹೋಗಬೇಕು. ಅರಣ್ಯ ಇಲಾಖೆ ಅವ್ರ ಪರವಾಗಿದೆ, ನಾವು ಜನಗಳ ಪರವಾಗಿದ್ದೀವಿ. ಜನಗಳಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಲಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಒಂದು ಮೆಸೇಜನ್ನು ಕೊಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಸೋಮವಾರಪೇಟೆ ಉಪವಿಭಾಗದ ಸಹಾಯಕ ಸಂರಕ್ಷಣಾಧಿಕಾರಿ ಗೋಪಾಲ್ ಎಯರನನ್ನು ಮತ್ತು ಈ ಒಂದು ಕಾರ್ಯಕ್ರಮ ಕಡಿಮೆ ಅವಧಿಯಲ್ಲಿ ಆಯೋಜಿಸಿ ಈ ಮಟ್ಟದಲ್ಲಿ ತಗೊಂಡು ಈ ಮಟ್ಟದ ಎಲ್ಲರನ್ನು ಸೇರಿಸಲಿಕ್ಕೆ ಕಾರಣಕರ್ತರಾದ ಶೈಲೇಂದ್ರ ಅವರಿಗೆ, ನನ್ನ ಮಿತ್ರರಾದ ಶೈಲೇಂದ್ರ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ತಾವೆಲ್ಲರೂ ಭಾಗವಹಿಸಲಿಕ್ಕೆ ಒಳ್ಳೆಯ ಮನಸ್ಸಿಂದ ಬಂದಿದ್ದೀರಿ. ಮತ್ತು ಕ್ರೀಡಾ ಇಲಾಖೆಯಿಂದ ಮತ್ತು ಮಾಧ್ಯಮ ಮಿತ್ರರು ಮತ್ತು ಸ್ಥಳೀಯ ನಮ್ಮ ಸಿಬ್ಬಂದಿ ಮತ್ತು ಇತರೆ ವಲಯದ ಅಧಿಕಾರಿಗಳು ಸಹ ಬಂದಿದ್ದಾರೆ. ವಿಶೇಷವಾಗಿ ನನಗೆ ಇವತ್ತು ಖುಷಿಯಾಗಿದ್ದು ನಮ್ಮ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಆದ ಬಂದಿದ್ದಾರೆ. ಅವ್ರಿಗೆಲ್ಲ ನಾನು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ನಾವೆಲ್ಲ ಯೂನಿಫಾರ್ಮ್ ಇಲಾಖೆಯವರ ಪರಸ್ಪರ ಸಹಕಾರ ಸಹಭಾಗಿತ್ವ ಹೊತ್ಕೋಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ವೇದಿಕೆ ಸೇರಲಿಕ್ಕೆ, ಒಂದು ಒಗ್ಗಟ್ಟಾಗಿರಲಿಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟ ಈ ಒಂದು ಯೋಜನೆಗೆ ನಾನು ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ಹಿರಿಯ ನಮ್ಮ ಅಧಿಕಾರಿಗಳು, ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ತಾವು ವಿಳಂಬ ಆದರೂ ಸಹ ಶೀಘ್ರದಲ್ಲಿ ಕಾನೂನು ಪ್ರಕಾರ, ನಿಯಮದ ಪ್ರಕಾರ ಏನಿದೆ ಅದು ನಮ್ಮ ಇಲಾಖೆಯವರು ನಡೆಸ್ಕೊಡ್ತಾರೆ ಅಂತ ಹೇಳ್ತಾ, ಯಾವುದೇ ಇದರಲ್ಲಿ ಮನಸ್ಸಲ್ಲಿ ಏನು ಇಟ್ಕೊಳ್ಳೋಕೆ ಹೋಗಬೇಡಿ. ಎಲ್ಲ ಭಾತೃತ್ವ, ನಾವೆಲ್ಲ ಸಹಭಾಗಿತ್ವ ಸಹೋದರತ್ವದಿಂದ ಮಾಡೋಕ್ಕಂಥ ಕಾರ್ಯಕ್ರಮ. ಸಣ್ಣ ಪುಟ್ಟ ಏನಿದಾದರೂ ದಯವಿಟ್ಟು ಅದನ್ನು ಯಾರು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಡಿ. ಒಂದು ಕ್ರೀಡಾ ಮನೋಭಾವನೆಯಿಂದ, ಒಂದು ಕ್ರೀಡಾ ಇಚ್ಛಾಶಕ್ತಿಯಿಂದ ಇದು ಮಾಡೋ ಒಂದು ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ಎಲ್ಲರೂ ಭಾಗವಹಿಸಿ ಆದಷ್ಟು ಒಂದು ಒಳ್ಳೆಯ ಇಲ್ಲಿ ಚೆನ್ನಾಗಿ ನಡೀತಪ್ಪ ಅಂತ ಮನೋಭಾವನೆ ಸುತ್ತಮುತ್ತ ಒಂದು ಇಲ್ಲಿದ್ದ ಸ್ಪ್ರೆಡ್ ಆಗಬೇಕು ವಾಯ್ಸು. ಆ ರೀತಿ ಮಾಡಿ ಇಂಥ ಹಲವಾರು ಕಾರ್ಯಕ್ರಮ ಮುಂದಿನ ಎಲ್ಲ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಾವೆಲ್ಲ ಸೇರಲಿಕ್ಕೆ, ನಾವು ಮಾಡಿಕೊಡ್ಲಿಕ್ಕೆ ಇಲಾಖೆ ಏನು ಕ್ರಮ ವಹಿಸ್ಬೇಕು ಅದನ್ನೆಲ್ಲ ಕ್ರಮ ವಹಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಆಗಲಿ ಅಂತ ಒಂದು ವಿಶೇಷವಾಗಿ ಹಾರೈಸ್ತಾ ಆಯೋಜಿಸಿರುವತಕ್ಕಂಥ ನನ್ನ ಇಲಾಖೆ ಮಿತ್ರರಿಗೂ ಒಂದು ವಿಶೇಷ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಕ್ರೀಡೆಯಿಂದ ಸಂಬಂಧಗಳು ಬೆಳೀತದೆ, ಪ್ರೀತಿ ವಿಶ್ವಾಸ ಬೆಳೀತದೆ. ಕ್ರೀಡೆಯಲ್ಲಿ ನಾವೆಲ್ಲ ಒಂದು ಅನ್ನೋ ಭಾವನೆ ಒಟ್ಟಿಗೆ ಬರ್ತದೆ ಅಂತ ನಮ್ಮ ಮುಖ್ಯ ಅತಿಥಿಗಳು ತಿಳಿಸಿ ಎಲ್ಲರಿಗೂ ಶುಭವನ್ನೇ ಹಾರೈಸಿದ್ದಾರೆ. ಅರಣ್ಯ ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಒಂದು ಸಂಬಂಧಗಳು ಜೊತೆಯಾಗಿ ಇರಬೇಕು ಅಂತೇಳಿ ಪ್ರೀತಿ ವಿಶ್ವಾಸವನ್ನು ಬೆಳೆಸಬೇಕು. ಹಾಗೆ ಕ್ರೀಡೆಯಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಮೆರಿಬೇಕು ಅಂತ ತಿಳಿಸಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರನ್ನು ಅಭಿನಂದಿಸುವ. ಮುಂದೆ ಸರ್ವರನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕು ಅಂತ ಶ್ರೀ ಗೋಪಾಲ್ ಸರ್ ಅವರನ್ನ ಕೇಳ್ಕೊಳ್ತಾನೆ. ಸರ್ವ ಕ್ರೀಡಾಪಟುಗಳ ಉದ್ದೇಶಿಸಿ ಉದ್ಘಾಟನೆಗೆ ಬಂದಂಥ ಶ್ರೀ ಜಗನ್ ಸಾಹೇಬ್ರವರೇ ಹಾಗೂ ಇಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಮುದ್ಮನ ಸರ್,
ಹಾಗೂ ಶೈಲೇಂದ್ರ ಅವರೇ ಹಾಗೂ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಎಲ್ಲ ರೆಫ್ರಿ ಅವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹುಲಿ ಯೋಜನೆ, ಹುಲಿ ಮಿತ್ರ ಅಂತ ಹೇಳೋ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ಕ್ರೀಡೆಯನ್ನು ಹೊಂದ್ಕೊಂಡಿದ್ದೇವೆ. ಕ್ರಿಕೆಟ್ ಕ್ರೀಡೆಯನ್ನು ಹಮ್ಮಿಕೊಳ್ಳೋದ್ರಿಂದ ನಮ್ಮ ಇಲಾಖಾ ಮಧ್ಯೆ ಮತ್ತು ಇಲಾಖಾ ಮಾಧ್ಯಮ, ಇಲಾಖಾ ಸಾರ್ವಜನಿಕರ ಮಧ್ಯೆ ಇರುವಂಥ ಬಾಂಧವ್ಯ ಬೆಸೆಯುವ ಒಂದು ಕ್ರೀಡಾಕೂಟ ಆಗಲಿ ಅಂತ ಕೊಂಡು ನಾನು ಇವತ್ತು ಇದು ಮಾಡ್ತೇವೆ. ಆ್ಯಕ್ಚುಲಿ ಇದನ್ನು ನಮ್ಮ ಯುವ ತೊರೆದು ನಾವು ಎಲ್ಲರೂ ಒಂದೇ ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾನವ ವನ್ಯಪ್ರಾಣಿ ಸಂಘರ್ಷದಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಆವಾಗ ನಮಗೆಲ್ಲರ ಸಹಕಾರ ಅಗತ್ಯ. ಸಾರ್ವಜನಿಕರು, ಇಲಾಖೆ, ಮಾಧ್ಯಮ ಇವರೆಲ್ಲರ ಸಹಕಾರ. ಹಾಗಾಗಿ ಮಿತ್ರತ್ವದ ಒಂದಿಗೆ ಬಾಂಧವ್ಯ ಬೆಸೆಯುವ ಕ್ರೀಡಾಕೂಟವನ್ನಾಗಿ ಇವತ್ತು ನಾವು ನಮಸ್ಕಾರ ಇದು ಮಾಡ್ತದೆ. ಹಾಗೆ ಈ ಆಯೋಜಕರಂಥ ಶೈಲೇಂದ್ರ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಎಲ್ಲರಿಗೂ ಪಟುಗಳಿಗೂ ಕ್ರೀಡಾಭಿಮಾನಿಗಳು ಎಲ್ಲರಿಗೂ ಶುಭ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶುಭ ಆಗಲಿ. ಎಲ್ಲರನ್ನು ಶುಭ ಕೋರುತ್ತಾ ಶುಭ ಹಾರೈಸಿದ್ದಾರೆ. ತಮ್ಮ ಮನಮುಟ್ಟುವಂತೆ ತಮ್ಮ ಮನದಾಳದಿಂದ ಈ ಸಂಘರ್ಷವನ್ನು, ಅಂದರೆ ಕ್ರೀಡೆ ಮತ್ತು ನಮ್ಮ ಮನುಷ್ಯ ಮತ್ತು ಪ್ರಾಣಿಗಳ ಸಂಬಂಧಗಳು ಹೇಗಿರ್ತದೆ ಅನ್ನೋದನ್ನ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಮುದ್ದುಮಾದೇವ, ಇನ್ಸ್ಪೆಕ್ಟರ್, ಸೋಮವಾರಪೇಟೆ ಪೊಲೀಸ್ ಠಾಣೆ ಇವರು ಸರ್ವರನ್ನು ಉದ್ದೇಶಿಸಿ 1-2 ಹಿತನುಡಿಗಳನ್ನು ಆಡಬೇಕು ಅಂತ ತಮ್ಮಲ್ಲಿ ಕೋರಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕ್ರೀಡಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ DCF ಸಾಹೇಬ್ರೆ ಮತ್ತು AC ಸಾಹೇಬ್ರೆ ಮತ್ತು ACF ಸಾಹೇಬ್ರೆ ಮತ್ತು RFO ನನ್ನ ಮಿತ್ರ ಶೈಲೇಂದ್ರ ಸರ್ರೆ ಮತ್ತು ಮೇಡಮ್ ಅವರೇ ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ವಿವಿಧ ಬೇರೆ ಬೇರೆ ಇಲಾಖೆಗಳಿಂದ ಬಂದಿರುವಂತಹ ಕ್ರೀಡಾಪಟುಗಳೇ ಮತ್ತು ಅಧಿಕಾರಿ ಮತ್ತು ಸಿಬ್ಬಂದಿಗಳೇ, ಎಲ್ರಿಗೂ ನಾನು ಈ ಮೂಲಕ ಒಂದು ಉತ್ತಮವಾದಂಥ ಸಂದೇಶ ಇಟ್ಕೊಂಡು ಇವತ್ತು ಅರಣ್ಯ ಇಲಾಖೆಯವರು ಎಲ್ಲ ಇಲಾಖೆಗಳನ್ನು ಒಗ್ಗೂಡಿಸ್ಕೊಂಡು ಒಂದು ಕ್ರೀಡೆ ಮುಖಾಂತರ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನೆರವೇರಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಹೀಗೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಈಗ ವಂದನೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಈಗಾಗಲೇ ತಮ್ಮ ಈ 2 ದಿನಗಳ ಕಾಲ ನಡೆಯುವಂಥ ಅರಣ್ಯ ಇಲಾಖೆಯ ಈ ಕ್ರೀಡಾಕೂಟ ಮತ್ತು ಜೇನುಪೆಟ್ಟಿಗೆ ವಿತರಣೆ ಹಾಗೂ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮ, ಅದು ಮಧ್ಯಾಹ್ನ ವಿತರಣೆ ಮಾನ್ಯ ಶಾಸಕರು ಕೂಡ ಆಗಮಿಸಲಿದ್ದಾರೆ. ಆ ನಿಟ್ಟಿನಲ್ಲಿ ಇದೊಂದು ಸಂತೋಷದ ದಿನ. ಈ ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಸರ್ವರಿಗೆ ಮನಮುಟ್ಟುವಂತೆ ಮಾತಾಡಿದ ನಮ್ಮ ಹಿರಿಯ ಅಧಿಕಾರಿಗಳು ಈಗಾಗಲೇ ದೂರದಿಂದ ಬಂದಿದ್ದಾರೆ, ವಿರಾಜಪೇಟೆಯಿಂದ ಬಂದಿದ್ದಾರೆ. ಅವರಿಗೆ ಇಲಾಖೆ ಪರವಾಗಿ, ಸರ್ವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಸ್ಥಳೀಯರೇ ಆದ ಶ್ರೀ ಗೋಪಾಲ್ ಸರ್ ಅವರು ಸಮಯಕ್ಕೆ ಸರಿಯಾಗಿ ಬಂದು ಆಗಮಿಸಿ ಎಲ್ಲರನ್ನು ಹುರಿದುಂಬಿಸಿದ್ದಾರೆ. ಅವರನ್ನು ಕೂಡ ಇಲಾಖೆ ಪರವಾಗಿ, ಸರ್ವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪೊಲೀಸ್ ಇಲಾಖೆಯನ್ನು ಅವರು 24 ಗಂಟೆ ಕೆಲಸದ ನಿಮಿತ್ತ ಹೊರಗಡೆ ಇದ್ದರೂ ಕೂಡ ತಂಡವನ್ನು ಅವರು ಕರ್ಕೊಂಡು ಬಂದಿದ್ದಾರೆ. ಅದು ನಿಜವಾಗಲೂ ಸಂತೋಷದ ವಿಷಯ. ಅವರನ್ನು ಕೂಡ ಪೊಲೀಸ್ ತಂಡವನ್ನು ಅದರ ಮುಂದಾಳತ್ವ ವಹಿಸಿದ ಶ್ರೀ ಮುದ್ದುಮಾದೇವ ಇನ್ಸ್ಪೆಕ್ಟರ್ ಅವರನ್ನು ಕೂಡ ಸರ್ವರ ಪರವಾಗಿ ವಂದಿಸುತ್ತೇನೆ. ಈ ಕಾರ್ಯಕ್ರಮದ ರೂವಾರಿಗಳು ಹಲವು ದಿನಗಳಿಂದ ಈ ಕಾರ್ಯಕ್ರಮ ಪಟ್ಟಿಯನ್ನು ಮಾಡ್ತಾ ನಾವು ಈ ಕೆಲಸವನ್ನು ಸುಸೂತ್ರವಾಗಿ ನಡಿಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತೇಳಿ ಹಲವು ದಿನಗಳಿಂದ ಅವರು ಕಾರ್ಯಕ್ರಮ ಮಾಡಲಿಕ್ಕೆ ಭಾಳ ತಯಾರಿಯನ್ನು ಮಾಡಿದ್ದಾರೆ. ನಮ್ಮ ಶೈಲೇಂದ್ರ ಸರ್ ಅವರಿಗೂ ಕೂಡ ಇಲಾಖೆಯ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಶನಿವಾರ ಸಂತೆ ಅರಣ್ಯ RFO ಅವರಾದ ಪೂಜಾ ಶ್ರೀರವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಬೇಗ ಆಗಮಿಸಿದ್ರು. ಅವರನ್ನು ಕೂಡ ಇಲಾಖೆ ವತಿಯಿಂದ ಹಾಗೂ ಸರ್ವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಷ್ಟು ಮಾತ್ರವಲ್ಲದೆ ಹಲವು ಇಲಾಖೆಯ ಅಧಿಕಾರಿಗಳು, ಬೇರೆ ಬೇರೆ ಇಲಾಖೆಗಳಿಂದ ಬಂದಂಥ ಎಲ್ಲ ಕ್ರೀಡಾಪಟುಗಳು, ಅದರಲ್ಲೂ ವಿಶೇಷವಾಗಿ ಪತ್ರಕರ್ತರು ಕೂಡ ಇವತ್ತು ಬ್ಯಾಟ್ ಹಿಡಿಯಲಿದ್ದಾರೆ. ಮುಂದೆ ಕಡೆಯಿಂದ ಯಾರು ಬಾಲ್ ಹಾಕ್ತಾರೆ ನೋಡಬೇಕು. ಯಾವಾಗಲೂ ಕೂಡ ಅವರು ಬರೀ ಪತ್ರಿಕೆಯಲ್ಲಿ ಬರೆಯೋದು, ಇಡೀ ದಿನ ಅವ್ರಿಗೆ ವರದಿನ ಮಾಡೋದೇ ಆಗ್ತದೆ. ಆದರೆ ಇಂದು ಮತ್ತು ನಾಳೆ ಅವರು ಕ್ರಿಕೆಟ್ ಆಟವನ್ನು ಆಡಿ ಎಲ್ಲರನ್ನು ಮನರಂಜಿಸಲಿದ್ದಾರೆ. ನೋಡುವ ಹೇಗೆ ಆಡ್ತಾರೆ ಅನ್ನೋದು ನಮಗೂ ಕೂಡ ಕುತೂಹಲ ಕೂಡ ಇದೆ. ಅವ್ರಿಗೂ ಕೂಡ ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ 2 ಮಹಿಳಾ ತಂಡಗಳು ಬಂದಿದೆ. ಸಾರ್ವಜನಿಕ ತಂಡ ಹಾಗೂ ಅರಣ್ಯ ಇಲಾಖೆಯ ಶನಿವಾರ ಸಂತೆ ತಂಡ ಬಂದಿದೆ. ನಿಜಕ್ಕೂ ಮೆಚ್ಚುವಂಥದ್ದು. ಈಗಾಗಲೇ ನಾವು ಭಾರತದಲ್ಲಿ ಹಾಕಿ ಕ್ರೀಡೆ ಅಂತ ಹೇಳಿದ್ರೆ ಕ್ರಿಕೆಟ್, ಎಲ್ಲರೂ ಆಡುವಂಥ ಕ್ರೀಡೆ ಕ್ರಿಕೆಟ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಆಡುವಂಥ ಕ್ರೀಡೆ, ಒಂದು ಬ್ಯಾಟ್ ಇಟ್ಕೊಂಡು ಆ ಕಡೆಯಿಂದ ಬಾಲ್ ಹಾಕ್ತಾರೆ, ಈ ಕಡೆಯಿಂದ ಹೊಡಿತಾರೆ. ಹಿಂದೆ ನೋಡಿದರೆ ಮೂರ್ಖರ ಆಟ ಅಂತ ಹೇಳುವಂಥ ದೇಶ ಕೂಡ ಇವತ್ತು ಕ್ರಿಕೆಟ್ ಆಟನ ಆಡ್ತಾ ಇದೆ. ಏನೇ ಇರಲಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವ ಪ್ರತಿಯೊಬ್ಬರಿಗೂ ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.
ಅಲ್ಲಿ ಬೌಲಿಂಗ್ ಮಾಡುವಂತಹ ಕ್ರೀಡಾಪಟುಗಳು ಸಹಕರಿಸಬೇಕು. ಸಮಯದ ಅಭಾವ ಇದೆ. ಹಲವಾರು ಪಂದ್ಯಾಟಗಳು ಆದಷ್ಟು ಬೇಗ ಉತ್ತಮ ರೀತಿಯಾದಂತಹ ಎಸೆತಗಾರಿಕೆಯನ್ನು ಬೇರ್ಪಡಿಸಿಕೊಂಡರೂ ಕೂಡ ಮತ್ತೊಂದು ಚುಕ್ಕಿ. ತುಂಬ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಸೊಗಸಾಗಿ ಹಾಡ್ತಾರೆ. ನಾನು ಕೂಡ ಇವತ್ತೊಂದು 4 ಹಾಡನ್ನು ಹಾಡಬೇಕು ಅನ್ನುವಂಥ ಆಸೆನಲ್ಲಿ ಬಂದಿದ್ದು. ಇಷ್ಟೇ ಜನ ಇದ್ರೂ ತುಂಬ ಜನ ಇದ್ದಾರೆ ಅಂತ ತಿಳ್ಕೊಂಡು ನಾನು ಮತ್ತೆ ಹಾಡ್ತೀನಿ. ಎಲ್ಲರಿಗೆ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಕೃಷ್ಣಮೂರ್ತಿ ಸರ್ ಅವರಿಗೆ. ಸೊ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಸರ್, ಐ ಆಮ್ ರಿಯಲಿ ಸಾರಿ. ಸೊ ಎಸ್, ಸಂಜೆ ಹತ್ತತ್ರ ಎಷ್ಟೊತ್ತಾಯಿತು, 8 ಗಂಟೆ ಆಯಿತು. ಎಲ್ಲರಿಗೂ ಊಟದ ಸಮಯನ. ಜೋಶ್ ಇರಲಿ, ಕಮಾನ್, ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಗೋಪಾಲ್ ಅವರನ್ನು ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಆಡಲಿ ಅಂತ. ಸೊ ಇವರು ಕೂಡ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿರ್ತಾರೆ. ಸರ್ ಪ್ಲೀಸ್ ದಯವಿಟ್ಟು ಬನ್ನಿ. ಎಲ್ಲರಿಗೂ ಶುಭ ಸಂಜೆ. ಇವತ್ತು ತುಂಬ ಖುಷಿ, ಯಾಕೆಂದರೆ ನಮ್ಮ ತಹಸೀಲ್ದಾರ್ ಸರ್ ಹೆಚ್ಚಿನ ಬ್ಯುಸಿಲಿರ್ತಾರೆ. ಸೊ ಅವರು ಸಮೇತ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮಗೆ ತುಂಬ ಹೃದಯದ ಸ್ವಾಗತ ಸರ್. ಹಾಗೆ ನೀವೆಲ್ಲರೂ ಇದ್ದೀರಿ. ನಮ್ಮ ಅರಣ್ಯ ಇಲಾಖೆಯಲ್ಲಿ ಬೆಳಗ್ಗೆ ಎದ್ದರೆ ಆನೆ, ಮಧ್ಯಾಹ್ನ ಹುಲಿ, ಸಂಜೆ ಪುನಃ ಆನೆ, ಮಧ್ಯರಾತ್ರಿ ಫೋನ್ ಬಂದರೂ ಆನೆ ಬಂದಿದೆ ಅಂತಕೊಂಡು ಹೇಳುವಂಥ ಕಾಲ ಈಗ. ಮಧ್ಯರಾತ್ರಿಯಲ್ಲಾದರೂ ಹೆಂಡತಿ ಫೋನ್ ಬಂದರೂ ಆನೆ ಇದೆಯಾ ಅಂತ ಕೇಳ್ತೇವೆ. ಆ ಥರದ ಸನ್ನಿವೇಶದಲ್ಲಿ ನಾವು ಇವತ್ತು ಸಾಧಾರಣ ಕೊಡಗಿನಲ್ಲಿ ಕಾಲ ಕಳೀತಾ ಇದ್ದೇವೆ. ಈ ಥರದ ಪರಿಸ್ಥಿತಿಯಲ್ಲಿ ಒಂದು ರಿಕ್ರಿಯೇಷನ್ ಮಾಡಲಿಕ್ಕೆ ಒಂದು ಆಯೋಜಕರಾಗಿ ನಮ್ಮ ಶೈಲೇಂದ್ರ ಅವರು ಆಯೋಜಿಸಿದ್ದಾರೆ. ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು. ಯಾಕೆಂದರೆ ಈ ಕಾನ್ಸೆಪ್ಟಿನ ಹೆಸರೇ TOTR ಅಂತ, ಅಂದರೆ ಟೈಗರ್ ಅಂದರೆ ಹುಲಿ ರಿಸರ್ವ್ನಿಂದ ಹೊರಗೆ ಬರುವಂಥ ಸನ್ನಿವೇಶ. ಆ ಸನ್ನಿವೇಶಕ್ಕೆ ನಾವು ಏನು ಮುನ್ಸೂಚನೆ ಮಾಡ್ಕೋಬೇಕು, ನಾವು ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ನಾವು ಇದು ಒಂದು ಕಾರ್ಯಕ್ರಮಗಳನ್ನು ಆಯೋಜಿಕೊಳ್ಬೇಕು ಸಾರ್ವಜನಿಕರೊಂದಿಗೆ. ಮತ್ತು ಸಾರ್ವಜನಿಕರು ಒಟ್ಟಾಗಿ ಸೇರಿದರೆ ಯಾವ ಕೆಲಸವೂ ಆಗೋದಿಲ್ಲ ಅಂತ ಹೇಳುವಂಥ ಮಾತಿಲ್ಲ. ಹಾಗಾಗಿ ಸಾರ್ವಜನಿಕರು ನಮ್ಮೊಂದಿಗೆ ವಿಲೀನ ಆಗಬೇಕು, ನಾವು ಸಾರ್ವಜನಿಕರೊಂದಿಗೆ ಹತ್ತಿರ ಆಗಬೇಕು. ಹಾಗೆ ಇಲಾಖೆಗಳು ಸಮೇತ ನಮ್ಮಲ್ಲಿ ಒಂದು ಸಂವಿಧಾನಾತ್ಮಕ ಒಂದು ಆತ್ಮೀಯತೆ, ಬಾಂಧವ್ಯ, ಕೆಲಸದ ರೀತಿ, ಒತ್ತಡಗಳು ಎಷ್ಟೇ ಒತ್ತಡ ಇದ್ದರೆ ಸಮೇತ ಅದು ಮುಗಿದು ಹೋಗ್ತದೆ. ಹಾಗಾಗಿ ನಾವುಗಳೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತಕೊಂಡು ಹೇಳುತ್ತಾ, ಮತ್ತು ಈ ಒಂದು ರಿಕ್ರಿಯೇಷನ್ಗೆ ಹೆಚ್ಚು ಟೈಮ್ ನಾನು ತಗೊಳ್ದಿಲ್ಲ. ಯಾಕೆಂದರೆ ಈಗಾಗಲೇ ನಾಳೆ ಭರತನಾಟ್ಯ ನೃತ್ಯಗಾತಿಯವರು ರೆಡಿಯಾಗಿದ್ದಾರೆ. ಸೊ ಎಲ್ಲರಿಗೂ ಶುಭ ಸಂಜೆ, ಶುಭ ಕಾಮನೆಗಳು. ಎಲ್ಲರಿಗೂ ಶುಭ ಆಗಲಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಸೊ ಈಗ ನಾವು ಕೂಡ ರೇಂಜ್ ಆಫ್ ಫಾರೆಸ್ಟ್ ಆಫೀಸರ್ ನಮ್ಮ ಶೈಲೇಂದ್ರ ಕುಮಾರ್ ಸರ್ ಅವ್ರನ್ನ ಒಂದೆರಡು ಮಾತುಗಳನ್ನು ಆಡಿ ಅಂತ ಹೇಳ್ತಾ, ಫಾಲೋಡ್ ಬೈ ಭರತನಾಟ್ಯಂ ಬೈ ಇಬನಿ PL ರಾಮನಾಥ್ಪುರ ಅವರಿಂದ. ಸರ್ ದಯವಿಟ್ಟು ಬನ್ನಿ. ಎಲ್ಲರಿಗೂ ಶುಭ ಸಂಜೆ. ಇದನ್ನು ಜಾಸ್ತಿ ಮಾತಾಡೋದು ಬೇಡ, ಎಲ್ಲ ಕಾಯ್ತಾ ಇರ್ತೀರ. ಆದರೂ ಒಂದೆರಡು ಮಾತಲ್ಲಿ ಮುಗಿಸ್ತೀನಿ. ನಮ್ಮ ತಹಶೀಲ್ದಾರ್ ಸರು, ನಮ್ಮ ACF ಸರು, ಹೇಗೆ ಅಂದರೆ ಒಂದು ನಾವೊಂಥರ ಕುಟುಂಬದ ಥರ. ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಇಂಟರ್ ಕನೆಕ್ಷನ್ ಬೇಕೇ ಬೇಕು. ಈಗ ತಹಶೀಲ್ದಾರ್ ಸರು ನೋಡಿ, ಯಾವುದೋ ಫೈಲ್ ಬಂತು ಸ್ವಲ್ಪ ಕಳಿಸಿ, ಅರ್ಜೆಂಟ್ ಇದೆ ನೋಡಿ, ಈ ಪ್ರೆಷರ್ ಬರುತ್ತೆ, ನಿಮಗೂ ಆಗುತ್ತೆ ಅಂತ ಒಂದು ಗೈಡೆನ್ಸ್ ಕೊಟ್ಕೊಂಡು ಮಾಡೋದು. ಅಂತ ನಮ್ಮ ACF ಸರು ನೋಡಿ, ಇದು ಸರಿಯಾಗಿಲ್ಲ, ಇದು ಈ ಥರ ಮಾಡಬೇಕು ಅಂತ ಮಾಡೋದು. ಒಂಥರ ಎಲ್ಲ ನಾವು ಒಂದು ಕುಟುಂಬದ ಥರ. ಈಗ ನಾವು ಎಲ್ಲೋ ಇರ್ತೀವಿ, ಅವಲ್ಲಿ ಎಲ್ಲೋ ಬಂದಿರ್ತೀವಿ. ಆದರೂ ನಮ್ಗೆ ACF ಸರ್ ನಮಗೆ ಒಂದು 10 ವರ್ಷದಿಂದನೇ ಪರಿಚಯ. ಅವಾಗಿಂದ ಅವ್ರ ಜೊತೆ ಕೆಲಸ ಮಾಡಿರಲ್ಲ, ಆ ಕೆಲಸ ಮಾಡೋ ಸೌಭಾಗ್ಯ ಬಂದಿದೆ. ಸೊ ಹಾಗಾಗಿ ನಮ್ಮ ತಹಶೀಲ್ದಾರ್ ಸರ್ ಇರ್ಬೋದು, ACF ಸರ್ ಇರ್ಬೋದು, ಒಂದು ಕೋರ್ಡಿನೇಷನಲ್ಲಿ ಕೆಲಸ ಮಾಡ್ತೀವಿ ಅಂತ ನನಗಂತೂ ಒಂದು ಭಾವನೆ ಅದು. ಸೊ ಇಷ್ಟು ಹೇಳ್ತೀನಿ. ಅದ್ರ ಜೊತೆಗೆ ACF ಸರ್ದು ಒಂದು ಪರ್ಮಿಷನಲ್ಲಿ ರಾಘವೇಂದ್ರ ಗಾಣಿಗವರು ಸ್ಟೇಜಿಗೆ ಬರಬೇಕು. ಈ ನಾವು ಇದು ನಮ್ಮ ಒಂದು ಏನು ಮಾಡಿದ್ದೀವಿ ಅದನ್ನು ಸಂಕ್ಷಿಪ್ತವಾಗಿ ನಮ್ಮ ಜನಗಳಿಗೆ ಸಂಕ್ಷಿಪ್ತವಾಗಿ ಒಂದು ಹೇಳಿ ಅಂತ ಒಂದು ಕೇಳ್ಕೊಳ್ತೀನಿ. ಫಾಲೋಡ್ ಬೈ ಒಂದು ಭರತನಾಟ್ಯ ಪ್ಲೀಸ್. ಥ್ಯಾಂಕ್ ಯು.
ಲೆಟ್ಸ್ ವೆಲ್ಕಮ್ ಮಿಸ್ಟರ್ ರಾಘವೇಂದ್ರ ಗಾಣಿಗ ಆನ್ ದ ಸ್ಟೇಜ್ ಪ್ಲೀಸ್. ವಿತ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಎಲ್ಲರೂ ಕೂಡ ಜೋಶ್ನಲ್ಲಿರಿ, ಸ್ವಲ್ಪ ಚಪ್ಪಾಳೆಗಳನ್ನ ತಟ್ಟಿ. ನನಗೆ ಇದು ಗೊತ್ತಿರಲಿಲ್ಲ ನೀವು ಕರಿತೀರ. ಸೊ ಒಂದು ಕ್ವಿಕ್ಕಾಗಿ ಹೇಳ್ಬೇಕಂದ್ರೆ ಈ ಆನೆ ಮತ್ತು ಮಾನವ ಸಂಘರ್ಷದ ಬಗ್ಗೆ ಸುಮಾರು ಒಂದು 2 ವರ್ಷದಿಂದ ನಾನು ಶೈಲೇಂದ್ರ ಅವ್ರು ಭೇಟಿಯಾದಾಗ ನನಗೆ ಇದ್ರ ಬಗ್ಗೆ ಹೇಳಿದ್ರು ಅವರು. ನಂಗೆ ಅನಿಸ್ತು ನಾವೊಂದು ಸುಮಾರು 10-12 ವರ್ಷದಿಂದ ಒಂದು ಸಾಫ್ಟ್ವೇರ್ ಕಂಪ್ನಿನ ರನ್ ಮಾಡ್ತಾ ಇದ್ದೀನಿ. ದೇವ್ರ ದಯೆಯಿಂದ ಒಂದು 100 ಜನ ಎಂಪ್ಲಾಯೀಸು ಬಂದು ಹೋಗಿದ್ದಾರೆ. ಸುಮಾರು ಪ್ರಾಜೆಕ್ಟ್ ಮಾಡಿದ್ವಿ ಬೇರೆ ಬೇರೆ ದೇಶದವರಿಗೆಲ್ಲ. ಆದರೆ ಇದು ಹೇಳಿದಾಗ ನನಗೆ ಇದು ತುಂಬ ಹತ್ರ ಅನಿಸ್ತು. ಇದರಲ್ಲಿ ನಿಜವಾದ ಒಂದು ಕಾಸ್ ಇದೆ. ನಾವು ಏನೇನೋ ಪ್ರಾಡಕ್ಟ್ ಮಾಡಿದ್ದೀವಿ, ಅದು ಬೇರೆ ಬೇರೆ ಕಮರ್ಷಿಯಲ್ ರೀತಿಗೆ ಅವ್ರ ಕಂಪ್ನಿನ ಚೆನ್ನಾಗಿ ಆರ್ಗನೈಸ್ ರನ್ ಮಾಡೋಕ್ಕೆ ಈ ಥರ ಯೂಸ್ ಮಾಡಿದರು. ಬಟ್ ಇಲ್ಲಿ ನಿಜವಾದ ಒಂದು ನಮ್ಮ ಏನು ಟೆಕ್ನಿಕಲ್ ಸ್ಟ್ರೆಂತ್ ಇದೆಯೋ ಇಲ್ಲಿ ನಾವು ಇದನ್ನು ಉಪಯೋಗಿಸ್ಬೇಕು. ಒಂದು ಸಾವನ್ನು ತಡೆದ್ರೂ ಅದು ದೊಡ್ಡ ವಿಷಯ ಅಂತ ಹೇಳಿ ನಾನು ತುಂಬ ಇಂಟ್ರೆಸ್ಟ್ ತೊಗೊಂಡು ಬಂದು ಸ್ಟಡಿ ಮಾಡಿದೆ. ನಮ್ಮ ಟೀಮ್ ಅವರು ಸಾಥ್ ಕೊಟ್ಟರು. ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿದ್ವಿ. ಆನೆ ಬಂದಾಗ ಹೇಗೆ ಮಾಡೋದು, ಅದನ್ನು ಆನೆನೇ ಅಂತ ಹೆಂಗೆ ಗುರ್ಸೋದು, ಬೇರೆ ಬೇರೆ ಪ್ರಾಣಿಗಳು ಬರ್ಬೋದು. ಅದಕ್ಕೆ ತಕ್ಕಂಗೆ AI ಜಮಾನ, ಈಗ AIನೂ ಹೆಲ್ಪ್ ಮಾಡ್ತಾಯಿತ್ತು. ಆ ರೀತಿಯಲ್ಲಿ ಒಂದು ಸ್ಟಾರ್ಟ್ ಆಗಿ ಒಂದು ಸೊಲ್ಯೂಷನ್ ಸಿಕ್ತು. ಬಟ್ ಅಷ್ಟು ಈಸಿ ಇರಲಿಲ್ಲ. ವರ್ಕ್ ಆಗ್ತಿರಲಿಲ್ಲ, ಕರೆಂಟ್ ಬೇಕು, ಸಿಗ್ನಲ್ ಇಲ್ಲ, ಈ ಥರ ಸುಮಾರು ಪ್ರಾಬ್ಲಮ್ಗಳನ್ನು ಮಾಡಿ ಸುಮಾರು ಸಲ ಸೋಮವಾರಪೇಟೆಗೆ ಬಂದ್ವಿ. ಶೈಲೇಂದ್ರ ಅವರು ಮತ್ತು ಅವ್ರ ತಂಡದವರು, ಅವ್ರಿಗೊಂದು ದೊಡ್ಡ ಒಂದು ಧನ್ಯವಾದ ಹೇಳಬೇಕು. ಖಂಡಿತ ಅವ್ರು ತುಂಬ ಹೆಲ್ಪ್ ಮಾಡಿದರು. ಅವರು ಇದನ್ನು ಒಂದು ಏನಂತಾರೆ, ಒಂದು ಪರ್ಸನಲ್ ಪ್ರಾಜೆಕ್ಟ್ ಆಗಿ ತೊಗೊಂಡ್ರು. ನಾನು ಹಂಗೆ ತೊಗೊಂಡೆ. ಈಗ ರಿಸಲ್ಟ್ ಏನಂದರೆ 1-1.5 ವರ್ಷದಲ್ಲಿ ಸೋಮವಾರಪೇಟೆಯಲ್ಲಿ ಹಾಕಿದ್ವಿ, ಕುಶಾಲನಗರದಲ್ಲಿ ಮಾಡಿದ್ವಿ, ವಿರಾಜಪೇಟೆಯಲ್ಲಿ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇದೇ ಥರ ಕೊಡಗಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಿಂದ ಮಾಡೋಣ ಅಂತೇಳಿ ಈ ಪ್ರಾಜೆಕ್ಟ್ ಬಂದಾಗ ನಾನೇ ಖುದ್ದಾಗಿ ಬಂದುಬಿಡ್ತೀನಿ. ಯಾಕಂದರೆ ನನಗೆ ಅಷ್ಟು ಹತ್ತಿರದ ಪ್ರಾಜೆಕ್ಟ್ ಇದು. ತುಂಬ ಧನ್ಯವಾದ. ಈ ಒಂದು ವರ್ಷದಲ್ಲಿ ನಾವು ಏನು ಪ್ರಾಜೆಕ್ಟ್ ಮಾಡಿದ್ವೋ ಅದು ನನಗೆ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ ಅನಿಸುತ್ತೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಸೊ ಹೀಗೆ ಸಾಕಷ್ಟು ಒಂದು ಪ್ರಾಜೆಕ್ಟ್ಗಳು ನಮ್ಮ ಅರಣ್ಯ ಇಲಾಖೆಗೆ ಸಿಗಲಿ ಅಂತ ನಾವು ಕೂಡ ಆಶಿಸ್ತಾ, ಭರತನಾಟ್ಯಂ ಬೈ ಇಬ್ಬನಿ PL ರಾಮನಾಥ್ಪುರ ಅವರನ್ನು ನಮ್ಮ ವೇದಿಕೆಗೆ ಕರೆಯೋಣ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡ್ಕೊಳ್ಳೋಣ. ಎಸ್, ಭರತನಾಟ್ಯಂ ನಮ್ಮ ಭಾರತದ ಒಂದು ಸಾಂಸ್ಕೃತಿಕವಾದಂತಹ ಒಂದು ಈ ಮಹಿಷಾಸುರನಿಗೆ ಒಂದು ಹೆಣ್ಣಿನ ಮರಣವೇ? ಅದು ಅಸಾಧ್ಯ. ನನಗೆ ಮರಣವೇ ಇಲ್ಲ.
शैलपुत्री च द्वितीयं ब्रह्मचारिणी तृतीयं चन्द्रघण्टेति कुष्माण्डेति चतुर्थकं पञ्चमं स्कन्दमातेति षष्ठं कात्यायनीति सप्तमं कालरात्रीति महागौरी च अष्टमं नवमं सिद्धिदात्रीति नवदुर्गा प्रतिष्ठिता।
फिर किसी के चेहरे का रंग खिल गया, बिछड़ा हुआ आज कोई उसको मिल गया। कैसे मिल गया? ಧನ್ಯವಾದಗಳು. ಹಾಡಾಡೋ ಅಭ್ಯಾಸ ಉಂಟು ಅಂತ ಹೇಳಿದ್ರು. ಪಾಪ ಮೇಡಮ್ ಹೇಳಿದ್ರು, ಸರ್ ತುಂಬ ಚೆನ್ನಾಗಿ ಆಡ್ತೀನಿ ಅಂತ ಹೇಳಿದರು ಅಂತ. ಇಲ್ಲ ಮೇಡಮ್, ಸಾಧಾರಣ ಇಲ್ಲ ಹೇಳ್ತೀನಿ. ಯಾಕಂದರೆ ನಾವು ಚಿಕ್ಕಂದಿನಿಂದ ಅಭ್ಯಾಸ ಮಾಡಿದ್ದಲ್ಲ ಹಾಡು. ಈ ರೀತಿ ಒತ್ತಡಗಳನ್ನ ಮರಿಲಿಕ್ಕೆ ಈವ್ನಿಂಗ್ ಕ್ವಾರ್ಟರ್ಸ್ಗೆ ಹೋದಾಗ ಅದೇನೋ ಕರೋಕೆ ಅಂತ ಆಗ ನಮ್ಗೆ ಸ್ವಲ್ಪ ಬಂತಲ್ಲ, ಆಗ ಒಂದು ಕರೋಕೆನ ಆನ್ ಮಾಡಿಕೊಂಡು ಒಂದೆರಡು ಹಾಡಾಡುವಂಥದ್ದು. ಆಸೆಯು ಕೈಗೂಡಿತು, ಆಸರೆ ದೊರೆತಾಯಿತು, ಚಿಂತೆ ದೂರವಾಯಿತು, ಮನಸ್ಸು ಹಗುರವಾಯಿತು, ನಿನ್ನೊಡನೆ ಸ್ನೇಹದಾಸೆ. ಆಸೆಯು ಕೈಗೂಡಿತು, ಆಸರೆ ದೊರೆತಾಯಿತು, ಚಿಂತೆ ದೂರವಾಯಿತು, ಮನಸ್ಸು ಹಗುರವಾಯಿತು, ನಿನ್ನೊಡನೆ ಸ್ನೇಹದಾಸೆ, ಒಂದಾಗಿ ಬಾಳಾಸೆ, ನಿನ್ನೊಡನೆ ಸ್ನೇಹದಾಸೆ, ಒಂದಾಗಿ ಬಾಳುವಾಸೆ, ಇನ್ನೇನು ಕೇಳೆ ನಿನ್ನ, ನನ್ನಾಣೆ ನಂಬು ನನ್ನ. ಆಸೆಯು ಕೈಗೂಡಿತು, ಆಸರೆ ದೊರೆತಾಯಿತು. ತಂದಾನೊಂದು ಅತ್ತಾಗ, ಯಾರು ಕಾಣದಾದಾಗ, ಸಂತೈಸಲೆಂದು ಓಡೋಡಿ ಬರುವ ತಾಯಂತೆ ನೀನು ಬಂದೆ. ಗಾಳಿ ಬೀಸಿ ಬಂದಾಗ, ಜ್ಯೋತಿ ಹೆದರಿ ಹೋದಾಗ, ಆ ದೀಪದಲ್ಲಿ ನೀ ಜೀವವಾಗಿ ಹೋರಾಡಲೆಂದು ಬಂದೆ. ಉಸಿರಾಡುವಾಸೆ ತಂದೆ, ಆಸೆಯು ಕೈಗೂಡಿತು, ಆಸರೆ ದೊರೆತಾಯಿತು, ಚಿಂತೆ ದೂರವಾಯಿತು, ಮನಸ್ಸು ಹಗುರವಾಯಿತು.
ದರೆ ದೊರೆತಾಯಿತು, ಚಿಂತೆ ದೂರವಾಯಿತು, ಮನಸ್ಸು ಹಗುರವಾಯಿತು, ಮನಸ್ಸು ಹಗುರವಾಯಿತು, ಮನಸ್ಸು ಹಗುರವಾಯಿತು. ಬಿಟ್ಟರೆ ಸ್ವಲ್ಪ ಹಳೆಯದು, ತುಂಬ ಹಳೆಯದಲ್ಲ, ಸ್ವಲ್ಪ ಹಳೆಯದು. ಸೊಬಗು ನನಗೆ ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು. ನೂರು ಜನರು ಬಂದರು, ನೂರು ಜನರು ಹೋದರು, ನನಗೆ ನಾನೇ ಸಂಗಾತಿಯು, ನಾನೆಂದು ಸುಖ ಜೀವಿಯು. ನೂರು ಜನರು ಬಂದರು, ನೂರು ಜನರು ಹೋದರು, ನನಗೆ ನಾನೇ ಸಂಗಾತಿಯು, ನಾನೆಂದು ಸುಖ ಜೀವಿಯು. ಉರಿವ ಬಿಸಿಲ ಬಂದರು, ಗುಡುಗು ಮಳೆಯ ಸುರಿದರು, ನನಗೆ ಎಲ್ಲ ಸಂತೋಷವೇ. ದಿನಕ್ಕೊಂದು ಹೊಸ ನೋಟವೇ, ಹಗಲು ಇರುಳು ಸೊಗಸು ತಾನೆ. ಎಲ್ಲೆಲ್ಲಿಯೂ ಎಂದೆಂದಿಗೂ, ಎಲ್ಲೆಲ್ಲಿಯೂ ಎಂದೆಂದಿಗೂ ನನ್ನಂತೆ ನಾನು ಇರುವೆನು, ನುಡಿವೆನು,
ಮನುಷ್ಯರು ಬಂದರು 100 ಜನರು ಹೋದರು, ನನಗೆ ನಾನೇ ಸಂಗಾತಿಯು. ವೆರಿ ನೈಸ್, ಬ್ಯೂಟಿಫುಲ್ ಸರ್. ಸೊ ನಮ್ಮ ಅರಣ್ಯ ಇಲಾಖಾಧಿಕಾರಿಗಳ ಮಧ್ಯದಲ್ಲಿ ಕೂಡ ಇಷ್ಟೊಂದು ಒಳ್ಳೆಯ ಅದ್ಭುತವಾದಂತಹ ಒಂದು ಕಲಾವಿದರಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಬಹಳ ಖುಷಿ ಆಗುತ್ತೆ. ಮತ್ತೊಂದು ಜೋರಾದ ಚಪ್ಪಾಳೆ ಕೊಡೋಣ ನಮ್ಮ ಶೈಲೇಂದ್ರ ಸರ್ ಅವರಿಗೆ. ಸೊ ಎಸ್, ನಮ್ಮ ಇಬ್ಬರಿ ಅವರು ಭರತನಾಟ್ಯ ಮಾಡಿದ್ರು, ಈಗ ಮತ್ತೊಂದು ವೆಸ್ಟರ್ನ್ ಡ್ಯಾನ್ಸ್ಗೆ ರೆಡಿ ಆಗ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಮತ್ತೊಂದು ಸುಮಧುರ
ಸಾರಿ ಥ್ಯಾಂಕ್ ಯು. ಒಂದು ರೌಂಡ್ ಹೋಗ್ಬರ್ತೀನಿ, ಮುಂದೆ ಹೋಗ್ಬರ್ತೀನಿ. ನೀವು ಇಲ್ಲೇ ಇರೋ ಬಂದೆ ನೋಡೋದು ಖುಷಿ ಮಾಡ್ಬೇಡ. ಜನ ಬಂದೆ ಹೋಗ್ಬಿಡ್ತೀನಿ. ಒಂದು ಸುಮಧುರವಾದಂತಹ ಸಂಜೆಯಲ್ಲಿ ಒಂದು ಅದ್ಭುತವಾದಂತಹ ಗಾಯನ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಾವು ಕೂಡ ಇವಾಗ ಮಿಸ್ ಇಬ್ಬನಿಯನ್ನ ಮತ್ತೊಮ್ಮೆ ಸ್ಟೇಜ್ ಮೇಲೆ ಬರಮಾಡ್ಕೊಳ್ಳೋಣ. ಇವರು
ವೆಸ್ಟರ್ನ್ ಡ್ಯಾನ್ಸ್ ಅನ್ನ ಕೂಡ ನಮಗೆ ಪ್ರದರ್ಶನ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಇವ್ರ ಬಗ್ಗೆ ಹೇಳೋದಾದ್ರೆ ಭರತನಾಟ್ಯಂ ವರ್ಲ್ಡ್ ಇಂಟರ್ನ್ಯಾಷನಲ್ ರೆಕಾರ್ಡ್ 2024 ಅಲ್ಲಿ ತಗೊಂಡಿದ್ದಾರೆ. ಇದಲ್ಲದೆ ನಾಟ್ಯ ಮಯೂರಿ ಫಾರ್ ದ ವೆಸ್ಟರ್ನ್ ಡ್ಯಾನ್ಸ್ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಮತ್ತು ಇವರು ಕೂಡ ಸ್ವಿಮ್ಮಿಂಗ್ ಅಲ್ಲಿ ಸ್ಟೇಟ್ ಲೆವೆಲ್ ಅದನ್ನು ಕೂಡ ಪಡ್ಕೊಂಡಿದ್ದಾರೆ. ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ 2023. ಸೊ ಎಸ್, ಎಲ್ಲ ರೀತಿಯಾದಂತಹ ಒಂದು ವಿದ್ಯೆಗಳನ್ನ ಇವರು ಕೂಡ ಕಲ್ತ್ಕೊಂಡಿದ್ದಾರೆ. ಸೊ ವೆಲ್ಕಮ್ ಹರ್ ಆನ್ ದ ಸ್ಟೇಜ್ ಪ್ಲೀಸ್ ವಿತ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್.
That was a wonderful performance. Thank you so much, Ibani. ಸೊ ಭರತನಾಟ್ಯಂ ಒಂದೇ ಅಲ್ಲದೆ ಎಲ್ಲ ರೀತಿಯಾದಂತಹ ಕಲೆಗಳನ್ನು ಕೂಡ ನಮ್ಮ ಹುಡುಗಿ ಹೊಂದಿದ್ದಾರೆ. ರಿಯಲಿ ಗ್ರೇಟ್ ಆ್ಯಂಡ್ ಪ್ರೌಡ್ ಪೇರೆಂಟ್ಸ್ಗೆ ಕೂಡ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಬನಿ ಫಾರ್ ದ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸರ್ ಮತ್ತೊಮ್ಮೆ ಹಾಡ್ತೀರಾ? ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮನಗೋ ಮಾತಿಲ್ಲ, ನೀನು ಒಳಗಿರಲು ಬೇಕಿಲ್ಲ, ನೀನು ಕನ್ನಡದ ಚಂದನದ ಕೆಂಪು ಕಸ್ತೂರಿ. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮನಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ, ನೀನು ಕನ್ನಡದ ಚಂದನದ ಕೆಂಪು ಕಸ್ತೂರಿ. ಚೆಲುವಿನ ಬಲೆಯಲ್ಲಿ ಒಲವಿನ ಮೀನುನ, ಚೆಲುವಿನ ಬಲೆಯಲ್ಲಿ ಒಲವಿನ ಮೀನುನ, ಸೆರಗಿನ ಗಿರಿಯಲ್ಲಿ ವಿರಗಿನ ಹಾಡುನ, ಹೊರಗೆ ಹಿಡಿದ ಅಕ್ಕರೆ ನಗುವೆ ನಿನಗೆ ಒಡವೆ. ಸರಳ ವಿರಳ ಸುಂದರಿ ನೀನೇ ಸ್ವರ್ಗ ಎನ್ನುವೆ. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮನಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ, ನೀನು ಕನ್ನಡದ ಚಂದನದ ಕೆಂಪು ಕಸ್ತೂರಿ. ಕನ್ನಡ ಕವಿಗಳ ಕವನದ ಕಿವಿಗಳ, ಕನ್ನಡ ಕವಿಗಳ ಕವನದ ಕಿವಿಗಳ, ಜೇನಿನ ಪದಗಳ ಹೂಮಳೆ ಸುರಿಸಿದೆ, ಕಮಲ ವಿಮಲ ಮಲ್ಲಿಗೆ. ಯಾರ್ಯಾರು ಪ್ರೇಮಿಗೆ ಅಡ್ಡ ಬರೋದು? ರಾತ್ರಿ ರಾಣಿ ನೈತಿದೆ ನಿನ್ನ ಮೈಯ ಸೊಗಸು.
ರಾಜನು ಒಬ್ಬ ಆರಿಸಿಯೇ ನೋಡು ಬೀರಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯಾಗದು ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಮಾತುಗಳೇ ಕಡಿಮೆ ಆಗುತ್ತೆ ಅವ್ರ ಬಗ್ಗೆ ಮಾತನಾಡಬೇಕು ಅನ್ನೋದಾದ್ರೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಅವರೇ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಬ್ಯೂಟಿಫುಲ್ ಆದಂತಹ ಹಾಡನ್ನು ನಮಗೆ ಹಾಡಿ ನಮ್ಮ ಅಪ್ಪು ಸರನ್ನ ಜ್ಞಾಪಿಸ್ಕೊಳ್ಳುವಂತಹ ಒಂದು ಸನ್ನಿವೇಶನ ಉಂಟು ಮಾಡಿದ್ರಿ. ಮತ್ತೊಮ್ಮೆ ನಮ್ಮ ತಹಶೀಲ್ದಾರ್ ಸರ್ ಕೃಷ್ಣಮೂರ್ತಿ ಅವರು ಕೂಡ ಸ್ಟೇಜ್ ಮೇಲೆ ಬರಬೇಕು. ಮತ್ತೊಂದು ಸುಂದರವಾದ ಕನ್ನಡದ ಪ್ರತಾಪ್ ಫಿಲ್ಮ್ದು ಹಾಡು. ಯಾರದು ಹೀರೋಯಿನ್? ಅರ್ಜುನ್ ಸರ್ಜಾ ಮತ್ತೆ ಸುಧಾರಾಣಿ. ಒಂದ್ಸಲ ಮುಂದೆ ಹೋಗ್ಬರೋಣ. ಬರೆದರೆ ಮುಗಿಯದ ಕಾವ್ಯವಿರು, ಸವಿದರೆ ಸವೆಯದ ಸಾರವಿರು, ಹಾಡಿದರೆ ಮರೆಯದ ಹಾಡು ಇದು. ಪ್ರೇಮ ಬರಹ ಪ್ರೇಮ ನೂತನವಿ ಪ್ರೇಮ, ಪ್ರತಿ ಜನ್ಮದಲ್ಲೂ ಪ್ರತಿ ನಿಮಿಷದಲ್ಲೂ ಜೊತೆ ಇರುವುದೇ ಪ್ರೇಮ, ದಿನ ನಗುವುದೇ ಪ್ರೇಮ. ಬೇಡ, ಮೇಲ್ ಮಾಡ್ತೀಯಾ ಒಂಚೂರು? ಸುಧಾರಣೆ ಸರ್. ಸರಿ, ಅದು ಹೋಗು ನೋಡು. ಫುಲ್ಲು ಅವ್ರ ಹತ್ರ ಹೋಗ್ಬಿಟ್ಟು ಬಾ, ಫುಲ್ಲು ಹತ್ರ ಹೋಗು. ಯಾರೋ ನೀನ್ಯಾರೋ, ಯಾರೋ ನಾನ್ಯಾರೋ, ನಾವೀಗ ಸೇರಿರಲು ಪ್ರೇಮದ ಸೆಳೆತವೇ ಕಾರಣವು. ಸಾವೇ ಹೂವಾಗಿ ನೋವೇ ಜೇನಾಗಿ, ನಾವೀಗ ಸವೆದಿರಲು ಪ್ರೇಮದ ಸತ್ಯವೇ ಪ್ರೇರಣವು. ಪ್ರೀತಿ ಮಾಡುವವರು ಲೋಕದಲ್ಲಿ ಪುಣ್ಯ ಮಾಡಿದವರು. ಪ್ರೇಮ ಬಲು ಸುಖಮಯವೀ ಪ್ರೇಮ. ಈ ಭೂಮಿಯಲ್ಲಿ ಈ ಬಾಳಿನಲ್ಲಿ ನೆನಪಿರುವುದೇ ಪ್ರೇಮ, ಹೆಸರುಳಿಯುವುದೇ ಪ್ರೇಮ. ಪ್ರೇಮ ಬರಹ ಕೋಟಿ ತರಹ, ಬರೆದರೆ ಮುಗಿಯದ ಕಾವ್ಯವಿದು, ಸವಿದರೆ ಸವೆಯದ ಸಾರವಿದು, ಹಾಡಿದರೆ ಮರೆಯದ ಹಾಡು ಇದು. ಮುಗಿಸೋಣ.
ಸುಖ ಕೊಡುವುದೇ ಪ್ರೇಮ. ಪ್ರೇಮ ಬರಹ ಕೋಟಿ ತರಹ, ಬರೆದರೆ ಮುಗಿಯದ ಕಾವ್ಯವಿದು, ಸವಿದರೆ ಸವಯದ ಸಾರವಿದು, ಹಾಡಿದರೆ ಮರೆಯದ ಹಾಡು ಇದು ಪ್ರೇಮ ಬರಹ. ಕಣ್ಣಿಟ್ಟರೆ ಕರಗಿದೆನು, ಮುಚ್ಚಿಟ್ಟರೆ ಬೆರಗಿದೆನು, ಕೈ ಬಿಟ್ಟರೆ ಬಾಳೆಲ್ಲಿದೆ ಹೇಳೆ ಹೂವೇ. ಕಣ್ಣಿಟ್ಟರೆ ಕರಗಿದೆನು, ಮುಚ್ಚಿಟ್ಟರೆ ಬೆರಗಿದೆನು, ಕೈ ಬಿಟ್ಟರೆ ಬಾಳೆಲ್ಲಿದೆ ಹೇಳೆ ಹೂವೇ. ದುಃಖ ಅನ್ನೋ ಗೋಲಿ ಮೇಲೆ ನಿನ್ನ ನಾನು ಸೇರೋ ವೇಳೆ, ನಕ್ಷಂತಿರೋ ನಕ್ಷತ್ರವು ನೀನಲ್ಲವೇ. ಓ ಹೆಣ್ಣಿನ ನಿನ್ನ ಕನಸಲ್ಲಿ ನಾನು ಬಾಳೋದು ಬಲ್ಲೆ ಯುಗವಾದರೇನು. ಪ್ರೀತಿಗೆ ಒಂದು ಕಥೆಯಾದ ನಾನು, ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. பொழுதாகி போச்சு விளக்கேத்தியாச்சு, பொன்மான ஒண்ணு தேடுது. ராசாத்தி ஒண்ணு காணாத நெஞ்சு காத்தாடி போலாடுது, காத்தாடி போலாடுது. தேங்க்யூ.
ಗಮನಿಸಿದೆ ಮನ. ಸಾವಿರ ಒಳಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ. ಸಾವಿರ ಒಳಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ. ಸುನೀರವಿದ್ದರು ತರಂಗ ಶೋಭಿತ ಗಂಭೀರಾಂಬುದೀತನಂತೆ. ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆ ಒಂದು ದಿನ. ಆದರೂ ಕರಗಲಾರಲಿ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ದಿನಕಾಲದ ಕುಟಿಲ ಪದಗಳಲ್ಲಿ ಹರಿವ ದೊರೆಯು ನಾನು. ಎಂದಿಗಾದರೂ 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 ಕಾಣದ ಕಡಲಲ್ಲಿ ಸೇರಬಲ್ಲೆ ನೀನು. ದಿನಕಾಲದ ಕುಟಿಲ ಪದಗಳಲ್ಲಿ ಹರಿವ ದೊರೆಯು ನಾನು. ಎಂದಿಗಾದರೂ ಕಾಣದ ಕಡಲಲ್ಲಿ ಸೇರಬಲ್ಲೆ ನೀನು. ಸೇರಬಹುದೆ ನಾನು ಕಡಲ ನೀರಿನೊಳು ಕರಗಬಹುದೆ ನಾನು. ಕರಗಬಹುದೆ ನಾನು ಕರಗಬಹುದೆ ನಾನು. ನೆಲ ಅದು ವಾನದ ಮೇಲೆ ಫಲಾನದು ಓಡದ ಮೇಲೆ. ನೆಲ ಅದು ವಾನದ ಮೇಲೆ ಫಲಾನದು ಓಡದ ಮೇಲೆ. ಒಂದಾಡದು ತೇಡದು ಅಣ್ಣ ಹೊಯ್ಯ ಹೋಯ್ ಅದು ಎಣ್ಣ ತೊಳುದಾನ ಹೋದ ಒಣಗನ್ನು ಬೇಡ ಎಣಗಾಡ ಆಟ ಹಿಡಿದಾಗ ಹೋಗ. ನೆಲ ಅದು ವಾನದ ಮೇಲೆ ಫಲಾನದು ಓಡದ ಮೇಲೆ. ಒಂದಾಡದು ತೇಡದು ಅಣ್ಣ ಹೊಯ್ಯ ಹೋಯ್ ಅದು ಎಣ್ಣ ಕಟ್ಟಿಡ್ಕೋ.
பொண்ணுக்கு அடிரடினா மண்ணுக்கு போகிற உலகத்திலே பசிக்கிட்டு பசிக்கிட்டு தினந்தா தின்னா பசிக்கிறது தீங்கிடுதா அடி ஆத்தாடி நான் பாட்டாளி ஓட்டாளி ನೆಲ ಅದು ಬಾನಕ್ಕೆ ಮೇಲೆ ಕಲಾನದು ಗೋಡಕ್ಕೆ ಮೇಲೆ ಒಂದಾಡದು ಕೇಳಿದು ಹೊನ್ನ ಹೊಯ್ಯ ಹೋಯ್ ಅದು ಹೆಣ್ಣ ಹೋ ಅದು ಹೆಣ್ಣ ಹೋ ಹುಡುಗಿರ ಆಟದ ತೆರೆಯಲ್ಲ ಪಾಟಿರಕೇನ್ ಬಿಸಿಲಡುತ್ತಿರ ಕೂಟದ ತರೆಯಲ್ಲ ಆಟಿರಕೇನ್ ಹುಡುಗಿರ ಆಟದ ತೆರೆಯಲ್ಲ ಪಾಟಿರಕೇನ್ ಬಿಸಿಲಡುತ್ತಿರ ಕೂಟದ ತರೆಯಲ್ಲ ಆಟಿರಕೇನ್ ಕಾಟುಲ ಮೇಟುಲ ಒಳಚವನ ಆಡಿಡ ಪಾಡಿಡ ವೇಂದಾಮ ஒருமை கொடுமை பார்த்தவனா ஓடையில் ஒருமை வேண்டாம அடியா தாடி நாம் பாட்டாளி ஓ கூட்டாளி ನೆಲ ಅದು ವಾನದ ಮೇಲೆ ಫಲಾನದು ಓಡದ ಮೇಲೆ ನೆಲ ಅದು ವಾನದ ಮೇಲೆ ಫಲಾನದು ಓಡದ ಮೇಲೆ ಒಂದಾಡಿದು ತೇಡಿದು ಹೊಯ್ಯ ಹೊಯ್ಯ ಹೋಯ್ ಅದು ಎಣ್ಣ ಹೋ பொழுதான போதும் பொண்ணு வேண்டும் இறங்காத ஆட்டம் விடிஞ்சாத போகும் ನೆಲ ಅದು ಬಾನಕ್ಕೆ ಮೇಲೆ ಫಲಾನದು ಓಡಕ್ಕೆ ಮೇಲೆ ಒಂದಾಡದು ತೇಡಿದು ಹೊಣ್ಣ ಹೊಯ್ಯ ಹೋಯ್ ಅದು ಎಣ್ಣ ಹೋ ಹೊಯ್ಯ ಹೋಯ್ ಅದು ಎಣ್ಣ ಹೋಯ್ ಹೊಯ್ಯ ಹೋಯ್ ಅದು ಎಣ್ಣ ಹೋಯ್ ಥ್ಯಾಂಕ್ ಯು ಸನಿಹಕ್ಕೆ ಬಂದರೆ ನಗುವಿದು ನಡುಗುತ್ತಿದೆ ಏತಕ್ಕೆ ಎದೆ ಜಲ್ಲಿಯಂದಿದೆ ಈ ಸನಿಹಕ್ಕೆ ಬಂದರೆ ನಗುವಿದು ನಡುಗುತ್ತಿದೆ ಏತಕ್ಕೆ ಎದೆ ಜಲ್ಲಿಯಂದಿದೆ ಒಲಿದಿಹ ಜೀವವು ಬೆರೆಯಲು
ಕೊಡುವೆಯಾ
जाने जा ಫಾರೆಸ್ಟ್ ಮಿಸ್ಟರ್ ಗೋಪಾಲ್ ಸರ್ ಅವರಿಗೆ ಕೂಡ ಧನ್ಯವಾದಗಳು. ನಮ್ಮ RFO ಶಾಲೇಂದ್ರ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಮುದ್ದು ಮಹದೇವ ಸರ್ ಅವರಿಗೆ ಕೂಡ ಧನ್ಯವಾದಗಳು. ಆ್ಯಂಡ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಗುಡ್ ನೈಟ್.